ಮುಂಜಾನೆ 5 ಗಂಟೆ ಆಗಿದೆ ಈಗ. ಬಿಸಿಲು ಭಯಂಕರ ಬಂದದೆ. ಸೂರ್ಯ ಫುಲ್ ನೆತ್ತಿ ಮೇಲೆ ಬಂದುಬಿಟ್ಟಾನೆ. ಆ್ಯಕ್ಚುಲಿ ಇಲ್ಲಿ ಟೈಮ್ ನಮಗೀಗಿರೋ ಟೈಮ್ 5 ಗಂಟೆ, ಬಟ್ ಬಾಲಿಲಿ ಅರೌಂಡ್ 8:30 ಆಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಭಯಂಕರ ಬಿಸಿಲು ಬಂದೆ. ಇನ್ನು ಪೂರ್ತಿ ನಿದ್ದೆ ಆಗಿಲ್ಲ, ಕಣ್ಣು ಉರ್ಲಿಕ್ಕತ್ತಾವ. ಆದರೆ ಸೂರ್ಯದಿಂದ ಕಣ್ಣು ಮುಸ್ಲಿಕ್ಕೆ ಆಗೋಗ್ತಾಯಿದೆ. ವೆಲ್ಕಮ್ ಟು ಲಗೇಜ್ ಕೌಂಟ್ರಿಂದ ಹೊರಗೆ ಬಂದ ತಕ್ಷಣ ಅಲ್ಲೇ ಟೆಲಿಕಾಮ್ ಸೆಲ್ದು ಸಿಮ್ ಕಾರ್ಡೊಂದು ಕೌಂಟರ್ ಇತ್ತು. ಬಟ್ ಅಲ್ಲಿ 18 GB ಸಿಗೆ 250K ಇತ್ತು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಸೊ ಅಲ್ಲಿಂದ ಸಮ್ 50 ಸ್ಟೆಪ್ಸ್ ಮುಂದೆ ಹೋದರೆ ಟೆಲಿಕಾಮ್ ಸೆಲ್ ಅವ್ರದ್ದು ಇನ್ನೊಂದು ಕೌಂಟ್ರ್ ಇತ್ತು, ವಿಚ್ ಹ್ಯಾಡ್ ಅ ಬೆಟರ್ ಆಪ್ಷನ್. ಹಾಯ್ ದೇವ್. $300,000 ಸನ್. ಓಕೆ, ಇಲ್ಲೊಬ್ರು ಇಲ್ಲೇ ಟ್ರ್ಯಾಕ್ ಸೈಡ್ ಅವರು 3 ಲಕ್ಷಕ್ಕೆ ಒಪ್ಕೊಂಡಾರೆ. 3 ಲಕ್ಷಕ್ಕೆ. ಸೊ ಈಗ ಅವ್ರ ಜೊತೆ ಹೊಂಟೀವಿ. ಇಲ್ಲೇ ಸನೂರಿಗೆ ಹೊಂಟೀವಿ ಈಗ ನೆಕ್ಸ್ಟ್. ಇಂಡೋನೇಷ್ಯಾ ಏರ್ಪೋರ್ಟಿಗೆ ಬಂದು ಇಳಿದು, ಬಾಲಿ ಇಂಡೋನೇಷ್ಯಾ ಏರ್ಪೋರ್ಟಿಗೆ ಬಂದು ಇಳಿದು ವೆಲ್ಕಮ್ ಟು ಬಾಲಿ. ಇಲ್ಲದ ನಮ್ಮ ಕ್ಯಾಬ್ ಏರ್ಪೋರ್ಟ್ ಹೊರಗಿಂದ ಬಂದು ಇಲ್ಲಿ ನಮ್ಮದು ದೊಡ್ಡ ಕ್ಯಾಬ್ ಅದ. ಇದು ಇಷ್ಟೆಲ್ಲ ಇಲ್ಲೇ ಬಂದು ಸ್ವಲ್ಪ ಏರ್ಪೋರ್ಟಲ್ಲಿ ಫ್ರೆಶ್ ಆಗಿಬಿಟ್ಟು ಈ ಕಡೆ ಬಂದು ನಿಂತ್ವಿ. ಅಲ್ಲೇ ಯಾರೋ ಬಂದು ಕೇಳಿದ್ರು. ಫಸ್ಟ್ 8 ಲಕ್ಷ ಹೇಳ್ದ ಸನೂರಿಗೆ ಬಿಡ್ಲಿಕ್ಕೆ. ಆಮೇಲೆ ತಾನೇ 4 ಲಕ್ಷಕ್ಕೆ ಮಾಡ್ದ. ನಾವು 3 ಲಕ್ಷ ಅಂತಂದು ಒಪ್ಕೊಂಡು ಬಂದ್ಬಿಟ್ಟೆ. ನಂತರ ದೊಡ್ಡ ಕಾರ್ ಇದೆ, ಅದು ಇದೆ, ಇದಿದೆ ಅಂತ ಹೇಳಿದಾನೆ. ನೋಡೋಣಂತೆ. ಒಂದು ಲೆವೆಲ್ ಆಫ್ ರಿಸ್ಕ್, ಬಟ್ ಒಂದು ಲೆವೆಲ್ ಆಫ್ ಅವ್ರಿಗೂ ಒಂದು ಕಾಮನ್ ಇದಿರುತ್ತೆ. ಏರ್ಪೋರ್ಟಿಗೆ ಬಂದಿದ್ದಾರೆ, ಸೀಟ್ ಗೀಟ್ ಮಾಡ್ಬಿಡ್ದು ಅಂತ. ನಾನು ಆಮೇಲೆ ಸೇಫ್ಟಿಗೆ ಬಂದು ಅವನ ಹತ್ರ ವಿಡಿಯೋ ಹೇಳಿ ಮಾಡಿಸ್ಕೊಂಡಿದ್ದೀನಿ. ನಾಳೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸನ್ನೂರಿಂದ ನೂಸಾ ಪೆನಡಾ ಹೊಂಟಿವಿ. ಸೊ ಇದೇನೋ ID ಕಾರ್ಡ್ ತೊಗೊಂಬಂದಾನ. ಸೊ ಅರ್ಜುನ ಫಾಸ್ಟ್ ಕ್ರೂಸ್ ಅಂತಿದ್ದು. ನೀರು ತೊಗೊಂಬಂದು ಈ ನೀರು ತೊಗೊಂಬಂದ ನೋಡ್ರಿ ಅವನು. Thank you, sir. चलो नुसा
ಪೆನಿಡ ನುಸ ಪೆನಿಡ. ಥ್ಯಾಂಕ್ ಯು. You have to go down. Yeah, go down. Okay. Gate number 2. Gate number 2. ಈಗ ಸಾನೂರಲ್ಲಿ ಇದ್ದೀವಿ. ಸಾನೂರಿಂದ ಈಗ ನುಸಾ ಪೆನಿಡ ಹೋಗ್ಲಿಕ್ಕತ್ತೀವಿ. ಅರ್ಜುನ ಬೋಟ್ ಬುಕ್ ಮಾಡಿದ್ದೀವಿ. ಅದು ಒಂದು ಸಣ್ಣ ಡೀಟೇಲ್ ವಿಡಿಯೋ ಮಾಡ್ತೀನಿ. ಟೈಮ್ ಇದ್ದಿದ್ದ ಬರೋಬ್ಬರಿ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ವಿ, 1 ಗಂಟೆಗೆ. ಈಗ ಅದೇ ಈಗ 1ಕ್ಕೆ ಅದ ಈಗ 1 ಡ್ರಾಪ್. ಸೊ ಅದೇ ಇದ್ರೊಳಗೆ ಹೊಂಟಿವಿ. 1 ಸರಿ. ಹಾಂ ಓಕೆ ಸರ್, ಶೂರ್ ಸರ್, ಥ್ಯಾಂಕ್ ಯು. ಮುಂದೋಡಿ ಜಾರತ್ತಂತೆ. ಓಡ್ಕೋತ ಬಂದು ಅರ್ಜುನ 7 ಅಂತಿದೆ. ಇಲ್ಲೆಲ್ಲ ಇದೆ, ತೋರಿಸ್ತೀನಿ ಒಂದ್ಸಲಿ. ಇಲ್ಲಿ ಗೊತ್ತಾಗುತ್ತೆ ಅರ್ಜುನ 7, 8, 1, 2, 3, 4 ಅಂತ ಹಿಂಗೆ ಒಂದೊಂದು ಸ್ಟಾಪ್ ಇದ್ದಂಗೆ ಅವ. ಸೊ ನಮ್ದೀಗ ನುಸಾ ಪೆನಿಡದ ಅರ್ಜುನ 7ಗಿತ್ತು, ಅಲ್ಲಿಂದ ಬಂದ್ವಿ. ಸೊ ಇದ್ರಾಗೆ ಇಲ್ಲಿ ಕೂಡ್ಬೇಕೀಗ. ಹೇಳಿ. In the midnight glow where the stars align, we lose ourselves in क्या वो हमको बात करो. underneath the sky. हे तुम लोग यहाँ पे भी आ गए? कहाँ पे बैठे? हाँ हाँ, ಅಲ್ಲೇ ಒಳಗೆ ಹೋಗಿ. ಓಕೆ, ನಾವು ಈಗ ಸನ್ನೂರಿಗೆ ಬಂದ್ವಿ. ಸನ್ನೂರಿಗೆ ಬಂದ್ಮೇಲೆ ಇಲ್ಲಿ ಕ್ರೂಸ್ ಇಟ್ಕೊಂಡಿದ್ವಿ. ಕ್ರೂಸ್ ಒಳಗೆ ಕೂತಿದ್ವಿ. ಈಗ ಕ್ರೂಸ್ ಸ್ಟಾರ್ಟ್ ಆಯ್ತು. Wonders, just you and me lost in the moment. Our spirits ignite ಇದು ನಮ್ಮ ಕ್ರೂಸು. as we twirl in the magic of. ಸೊ ಇನ್ನೂ ಒಂದು 45 ಮಿನಿಟ್ಸ್ ಅಂತ ಹೇಳಾರ ಅವರು. ನೋಡೋಣ, 45 ಮಿನಿಟ್ಸ್ ಅಲ್ಲಿ ಹೋಗಿ ನುಸಾ ಪೆನಿಡ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ ಹೋಟೆಲ್ಗೆ ಹೋಗ್ಬೇಕು. ಆಲ್ರೆಡಿ ಟಯರ್ಡ್ ಆಗಿದೆ ಇವತ್ತ. ಬಟ್ ಸ್ಟಿಲ್ ಕ್ಲೈಮೇಟ್ ಅದು ಹೊರಗೆ ಒಂಚೂರು ಹಾಟ್ ಅದ. ಬಾಯ್ ಬಾಯ್ ಸನೂರ್. Just you and me lost in the moment. Our spirits ignite as we twirl in the magic of the cosmic light. The shimmering galaxies will find our way. Guided by love's everlasting sway, with each celestial heartbeat we dance on in this cosmic gate as we twirl in the magic. ನಡಿ.
ಭಯಂಕರ ರಿಸ್ಕ್ ಇದೆ ಇಲ್ಲಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಣ. ಅಲ್ಲಿಂದ ಬಂದ್ವಿ ಹಿಂಗೆ, ಈಗ ಹಿಂಗೆ ಹೊಂಟಿ ಏರ್ಪೋರ್ಟು ಪೋರ್ಟು. ನೋಡ್ರಿ ಇಲ್ಲಿ ಬಂದ್ವಿ. ಇನ್ನೇನು ಇಲ್ಲಿಂದ ಹಿಂಗೆ ಪೋರ್ಟಿಂದ ಇಳಿದು ಈ ಕಡೆ ಬಂದೀವಿ. ಬಂದು ಇಲ್ಲಿ ಬಂದರೆ ಇಲ್ಲಿ ನುಸಾ ಪೆನಿಡಾ ಟೂರಿಸ್ಟ್ ಡೆಸ್ಟಿನೇಷನ್ ಫೀಸ್ ಅಂತ ಹೇಳಿ 25,000 ಪರ್ ಪರ್ಸನ್ ಅಂತ. ಓಕೆ, 4 ಮಂದಿ ಇದೀವಿ. ಈಗ ಇಲ್ಲಿಗೆ 1 ಲಕ್ಷ ಕೊಡಬೇಕು. ಸೊ ಚಾ ಮಾಡ್ಕೊಡು ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಗ್ಲಾಸ್ನ ಚಾ ಮಾಡ್ಕೊಟ್ಟಾರ ರೀ. ಒಂದ್ಸತಿ ತೋರಿಸ್ರಿ ಚಾ ಕಪ್ಪ. ಸಾನೂರಿಂದ ನುಸಾ ಪೆನಿಡಾ ಐಲ್ಯಾಂಡಿಗೆ ಬಂದು ಇಳಿದ್ಮೇಲೆ ಅಲ್ಲೇ ಹೊರಗಡೆ ಪೋರ್ಟ್ ಹತ್ರ ಟೀ ಕುಡಿದ್ವಿ. ಆಮೇಲೆ ಬೈಕ್ ರೆಂಟಿಗೆ ತೊಗೊಂಡ್ವಿ. ಬೈಕ್ ಆಲ್ಮೋಸ್ಟ್ 70K ಪರ್ ಡೇ ಇತ್ತು. 70K ಪರ್ ಡೇ ಆ್ಯಸ್ ಪರ್ ಐಡಿಯರ್. ಆಮೇಲೆ INR ಪ್ರಕಾರ 350 ರುಪೀಸ್. ಆದರೆ ಅವು ಬೈಕ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾವು ಟ್ಯಾಕ್ಸಿನೂ ಮಾಡಿದ್ವಿ. ಟ್ಯಾಕ್ಸಿ ಲಗೇಜ್ ಹಾಕ್ಕೊಂಡು ಹೋದ್ವಿ. ಓಕೆ, ಬೈಕ್ ಏನಾದ್ರು ತೊಗೊಳೋದಿತ್ತು ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಟೇಕ್ ವೇರ್ ಯು ಆರ್ ಸ್ಟೇಯಿಂಗ್. ಓಕೆ, ಇಲ್ಲಿ ಸ್ಟಾರ್ಟಿಂಗಲ್ಲಿರುವಂಥ ಬೈಕಿಗೆ ಇದು ಬ್ರೇಕು ಗೀಕು ಅಷ್ಟು ಚಲೋ ಮೇಂಟೈನ್ ಆಗಿರಲ್ಲ. ಸೊ ಓಡ್ಸೋಕ್ಕೆ ಒಂಚೂರು ಕಾನ್ಫಿಡೆನ್ಸ್ ಇತ್ತು ಅಂದರೆ ಪರವಾಗಿಲ್ಲ, ಇಲ್ಲಾಂದ್ರೆ ಸ್ವಲ್ಪ ತ್ರಾಸಾಗುತ್ತೆ. ಈ ರೋಡ್ಗಳು ಯಾವುದೂ ಚೆನ್ನಾಗಿರಲಿಲ್ಲ. ಹೆಂಗಿದೆ ನೋಡಿ, ಅದಕ್ಕೆ ನಾವು ಟ್ಯಾಕ್ಸಿ ತಗೋಬೇಕಾಯ್ತು. ಆಯಂಗೆ आ गए यार फाइनली. देखिए ಇವರಿಬ್ರು ಬೈಕ್ ತಗೊಂಡ್ ಬಂದಿದ್ರ. ಹಾ ಬರ್ರಿ. ಹೋಟೆಲ್ ಹತ್ರ ಇದು ಒಂದು ನಮ್ದು ರೆಸಾರ್ಟ್ ಹತ್ರ ಇದು ಒಂದು ಹೋಟೆಲ್ ಇತ್ತು. ಯಾವುದಂದ್ರೆ ದ ಹೋಯೇಜ್ ಅಂಥೇಳಿ. ಸೊ ಅದು ಹೆಂಗಿದೆ ಅಂತ ಹೇಳಿ ತೋರಿಸ್ತೀವಿ. ಐಟಮ್ಸ್ ಇನ್ನೀಗ ಆರ್ಡರ್ ಮಾಡಿದ್ವಿ, ಬಟ್ ತೋರಿಸ್ತೀವಿ ಏನಿತ್ತು ಅಂತ. ಹಿಂಗೆ ಹೋಗೋದು. ಸೊ ಹೋಟೆಲ್ ಹೆಂಗಿದೆ ಅಂದರೆ ಆರ್ಡರ್ ಮಾಡಿದ್ವಿ. ವೆಜಿಟೇಬಲ್ದು ಸಲಾಡು ಮತ್ತು ಒಂದು This tempeh and tofu. ओके. ये क्या है? This peanut sauce. Peanut sauce. Okay. Oh, Tempeh and tofu. From soya. okay. Actually, this is today's first day in Bali. Where did you stay, ma'am? Here only in Toro? हाँ, Oh, yes. Horo cottage. हाँ. Yeah. ಅಡುಗೆ ಮಾಡ್ತಾ ಇದ್ದಾರೆ ಆರ್ಡರ್ ಮಾಡಿರೋದು. ನಮ್ಮ इमीडिएटली मोबाइल पे चेंज किया भाई, इंडिया का टाइम निकल जाएगा उसमें.
ವೆಜಿಟೇರಿಯನ್ ಏನು ಆಪ್ಷನ್ ಕೇಳಿದ್ವಿ, ಎರಡೇ ಇದೆ. ಒಂದು ಇದು ಗಾಡೋ ಇನ್ನೊಂದು ವೆಜಿಟೇರಿಯನ್ ಕರಿ. ಫಸ್ಟ್ ಅವ್ರು ಇದನ್ನೇ ಹೇಳಿದ್ರು, ವೆಜಿಟೇರಿಯನ್ ಕರಿ ಇದ್ರ ಜೊತೆ ರೈಸ್ ಬರುತ್ತಂತೆ, ಎಲ್ಲ ವೆಜಿಟೇಬಲ್ ಹಾಕ್ಬಿಟ್ಟು ಮಾಡ್ತಾರಂತೆ. ಇನ್ನೊಂದು ಗಾಡೋ ಹೇಳಿದೆ. ಗಾಡೋ ಯಾಕೆಂದರೆ ನಂಗೆ ಬಾಲ್ನಿ ಸ್ಟೈಲ್ ಟ್ರೈ ಮಾಡಬೇಕಾಯಿತು. ಸೊ ಇದ್ರ ಮೇಲೆ ಒಂದು ಫ್ರೈಡ್ ಎಗ್ ಬರ್ಬೋದು ಅಥವಾ ಬಾಯ್ಲ್ಡ್ ಎಗ್. ಸೊ ಅದು ದಟ್ ಈಸ್ ಓಕೆ. ಅದನ್ನು ಬಿಟ್ಟು ಗಾಡೋ ಇಸ್ ಫೈನ್. ವೆಜಿಟೇಬಲ್ ಸಲಾಡ್ ಒಂದು ಆರ್ಡರ್ ಮಾಡಿ ಮ್ಯಾನೇಜ್ ಮಾಡೋಕ್ಕೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬರೀ ಇದೇ ಯಾವ ಥರ ಬರೋದು ಗೊತ್ತಿಲ್ಲ, ಅಟ್ಲೀಸ್ಟ್ ವೆಜಿಟೇಬಲ್ ಸಲಾಡ್ ಆದರೂ ತಿನ್ಬೋದು ಅಂತ ಇದನ್ನೊಂದು ಹಚ್ಚಿದ್ರು ಇವರು. ಎಗ್ ಕ್ಯಾ ಹೈ ಬೈ? ಚಿಕನ್ ಫ್ರೈಡ್ ರೈಸ್ ಮೇಲೆ ಎಗ್ ಇದನ್ನ ಇಟ್ಕೊಟ್ಟಿದ್ದಾರೆ. ನಮ್ಮದು ಗಾಡೋ ಅಂತೆ. ವೆಜಿಟೇಬಲ್ಸ್ ಎಲ್ಲ ಮಾಡಿದ್ದಾರೆ. ರೈಸು ನಮ್ಮದು ಇಲ್ಲ ಬಾಯ್ಲ್ಡ್ ಫ್ರೈಡ್ ಎಗ್ ಬಂದು ಹಾಕಿದ್ದಾರೆ. ಇದೊಂದು ವೆಜಿಟೇಬಲ್ ಸಲಾಡ್. हर जगह को फ्लावर्स लगते हैं बाकी तो भी ಇದೆಲ್ಲ ಪೀನಟ್ ಸಾಸಲ್ಲಿ ಮಾಡಿದ್ದಾರೆ. ಸ್ಪ್ರೌಟ್ಸ್ ವೆಜಿಟೇಬಲ್ಸ್ ಇದೆ, ತೋರಿಸಿದೆ. ಸ್ಪ್ರೌಟ್ಸ್ ವೆಜಿಟೇಬಲ್ಸ್ ಇದೆ. ಇದ್ರ ಮ್ಯಾಗ ಒಂದು ಸ್ವಲ್ಪ ಪೀನಟ್ ಸಾಸ್ ಹಾಕಿದ್ದಾರೆ. ಇದು ಟೋಫುದು ಏನಿದೆ ಕಂಪ್ಲೀಟ್ ಬಾಲಿನ ಸ್ಟೈಲ್. ನೋಡೋಣ ಚೆಕ್ ಮಾಡಿದ್ರೆ ಸಂಡ್ಗಿ, ಆಮೇಲೆ ಇದು ಫ್ರೈಡ್ ಎಗ್, ಆಮೇಲೆ ಅದ್ರ ಜೊತೆ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಕೆಚಪ್. ಟೇಸ್ಟ್ ಹೆಂಗಿದೆ? ಟೇಸ್ಟು ನಿಮಗೆ ಹೆಂಗೆ ಅನಿಸ್ತು? ಎಕ್ಸ್ಪೆಕ್ಟೇಷನ್ ಇಲ್ಲದೆ ತಿನ್ನಬೇಕು, ಅವಾಗ ಸರಿಯಾಗುತ್ತೆ. ಅದು ಪೀನಟ್ ಸಾಸ್ ಇರೋದ್ರಿಂದ ಪೀನಟ್ ಸಾಸ್ ಹೆಂಗಿರುತ್ತೆ ಹಂಗಿರುತ್ತೆ. ಮನೇಲಿ ಪೀನಟ್ ಬಟರ್ ಮಸಾಲೆ ತಿಂದರೆ ಅದು ಪೀನಟ್ ಬಟರ್ ತಿಂದಂಗೆ ಆಗ್ತದೆ. ಈಗ ಸೊ ಈಗ ಹೊರಡೋದು. ಹೆಲ್ಮೆಟ್ ಅದ. ಸೊ ಇಲ್ಲಿ ಹತ್ತಿರ ಒಂದು ಬೀಚ್ ಅದ. ಒಂದು 7 ಮಿನಿಟ್ಸಿಂದ ಇಲ್ಲಿಂದ 7 ಮಿನಿಟ್ಸ್ ಆಗುತ್ತಂತೆ. ಸೊ ಬೈಕ್ ರೆಡಿ ಅದ. ಸೊ ನಾನು ನಮ್ಮ ಮನೆಯವರು ಒಂದು ಬೈಕ, ಅವರಿಬ್ರು ಒಂದು ಬೈಕ. ಸೊ ಇನ್ನು 2 ಬೈಕ್ ಅವ ಇಲ್ಲಿ. ಸೊ ಹೊಂಟಿವಿ, ನೋಡೋಣ ನಡ್ರಿ ಹೆಂಗಿದೆ. ಫುಡ್ ಅಷ್ಟೊಂದು ಬಾಲಿನೀಸ್ ಇದಲ್ಲ, ಅದು ಟೇಸ್ಟ್ ಸೆಟ್ ಆಗಲಿಲ್ಲ ಅಷ್ಟು. ಸೊ ಫುಲ್ ಕಂಪ್ಲೀಟಾಗಿ ತಿನ್ನಲಿಲ್ಲ ನಾನು. ಮತ್ತು ಸ್ವಲ್ಪ ಬಿಟ್ಟೆ ನಾನು. ಅದು ಬಾಯಲ್ಲಿ ಟೇಸ್ಟ್ ಇರೋದ್ರಿಂದ ಅದು ಇಷ್ಟ ಆಗಲಿಲ್ಲ, ಪೀನಟ್ ಬಟರ್ ಟೇಸ್ಟು. ಚ್ಯೂಂಗಮ್ ಅಚೀವ್ ಮಾಡ್ಲಿಕ್ಕತ್ತೀನಿ. ನೋಡೋಣಂತ ಹೆಂಗಿದೆ ಬಾಲಿದ ಸೀನ್. ಬೀಚಿಗೆ ಹೊಂಟಿವಿ ಈಗ. ಸೊ ಇಲ್ಲಿಂದ 7 ಮಿನಿಟ್ಸ್ ಅದ ಬೀಚ. ಹೋಗಿ ಬರೋಣ ನಡ್ರಿ ಮೇಡಮ್. ಮನೆಯವ್ರು ಗಾಡಿ ತೊಗೊಂಬಂದರು. ನಮ್ಮ ಹೋಟೆಲಿನ ಹೊರಗಡೆ ಬಂದಿದ್ವಿ. ಈಗ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಕ್ರಿಸ್ಟಲ್ ಬೇ ನೂಸಾ ಪೆನಿಡಾ ಅಂತ ಇಲ್ಲಿ ನೋಡಿದಿನಲ್ಲಿ ಮ್ಯಾಪಲ್ಲಿ, ಅಲ್ಲಿ ಹೊಂಟಿವಿ. As the chemicals they take us higher. The night's young and it's just begun. As she puts her hand in mine, we wanna chase the night, wanna dance to the light, pull stars from the sky, just 2 hearts running wild. Never sleep, never stop, as we shout from the top. We're gonna be 2 hearts running wild. Now the morning is the afternoon. We lay awake in bed. The glass so loud as the hours pass. We're gonna do it all again. We wanna chase the night, wanna dance to the light, pull stars from the sky, just 2 hearts running wild. Never sleep, never stop, as we shout from the top. We're gonna be, we're gonna be 2 hearts running wild. ಈಗ ನಾವು ಕ್ರಿಸ್ಟಲ್ ಬೇ ನೂಸಾ ಪೆನಿಡಾದೊಳಗಿದ್ದೀವಿ. ಸ್ವಲ್ಪ ಲೇಟ್ ಆಯ್ತು ಬರೋದು. ಸನ್ಸೆಟ್ ನೋಡ್ಬೇಕಂತ ಬಂದಿದ್ವಿ, ಬಟ್ ಸ್ವಲ್ಪ ಲೇಟ್ ಆಯ್ತು. ಸೊ ಅಲ್ಲಿ ನೋಡಿದ್ವಿ, ಒಂದ್ ಸ್ವಲ್ಪ ರಾತ್ರಿ ಆಗಿದೆ. ಅಲೆಗಳು ತುಂಬಾ ಜೋರಾಗಿ ಬಡಿತಿವೆ. ಆಮೇಲೆ ಒಂದಿಷ್ಟು ಫೋಟೋ ಪೋಸಸ್ ನೈಟ್ ಮಾಡಲ್ ಹೆಂಗ್ ಬರ್ತಿದ್ವಿ ನೋಡಿದ್ವಿ. ಒಂಥರ ನೈಟ್
ವೈಟ್ ಚೆನ್ನಾಗಿದೆ. ವೇವ್ಸ್ ನೋಡ್ಕೊಂಡು ಬರೋಣ. ವೇವ್ಸ್ ನೋಡ್ಕೊಂಡು ಎಷ್ಟು ಏನು ಕಾಣಿಸ್ಲಿಕ್ಕತ್ತ ಗೊತ್ತಿಲ್ಲ. ಓ ವಾವ್, ಇಲ್ಲಿ ಹೆಂಗೆ ಕೆಂಪು ಕಾಣಿಸ್ಲಿಕ್ಕತ್ತ ವಿಡಿಯೋದಾಗ. ಆ್ಯಕ್ಚುಲಿ ಅಷ್ಟೇನು ಕೆಂಪಿಲ್ಲ, ಬಟ್ ಅದು ಲೆನ್ಸ್ ಕ್ಯಾಪ್ಚರ್ ಮಾಡ್ಲಿಕ್ಕತ್ತ. ಇವನ್ ಇದು ಏನು ಗ್ರೀನ್ ಅದಲ್ಲ, ಅದು ವೈಟ್ ಅದ. ಗ್ರೀನ್ ಮಧ್ಯೆ ಇದಕ್ಕೆ ಹಂಗಾಗಿದೆ. ಇಲ್ಲೆಲ್ಲ ಇಲ್ಲ ಫುಲ್ ಗುಡ್ಡ ಇದೆ. ಗುಡ್ಡದಿಂದ ಇಳಿದು ಬಂದೀವಿ. ಇಲ್ಲೊಂದು ಗಿಡ ಇದೆ. ಯಾರಿಲ್ಲ ಬೇಸಿಕಲಿ ಈಗ. ಆ್ಯಕ್ಚುಲಿ ನಾವೇ ಒಂದು 4 ಜನ ಬಿಟ್ರೆ ಇನ್ನು ಯಾರು ಇಲ್ಲ. I think we blew our last chance with the home crowd. We took our boats, said goodnight, and took off to where the lights don't reach. ಕ್ಲೀನ್ ಕಾಣತ್ತೆ. ಈಗ ಮಾಡಿದ್ರೆ ಕಾಣಲ್ಲ. ಈಗ ಕಾಣಿಸೋದು ಇಲ್ಲ. ಈಗ ನೀನೇ ಕಾಣಿಸೋದು ದೊಡ್ಡ ವಿಷಯ. ಯಾವ 2 ಗೋರಿ ಮಾಡಿರ್ತೀವಿ. ಗಣಪತಿ ಕೂರ್ಸೋಗ್ಯಾರ.